ಹೆಣ್ಮಕ್ಳು ಕೂಡ ಪ್ರತಿನಿತ್ಯ ಗಂಡನ ಪಾದ ಪೂಜೆ ಮಾಡ್ಕೊರಿ. ಪಾದ ಪೂಜೆ ಒಂದು ದಿನ ಪಾದ ತೋರಿ ಗಂಡಂದು ಅಂದ್ರೆ ನಿಮ್ಮ ಮುತ್ತೈತನ ಹೆಚ್ಚಾಕತಿ. ಅಂದ್ರೆ ನಿಮ್ಮ ಗಂಡನ ಆಯುಷ್ಯ ಹೆಚ್ಚಾದ್ರೆ ನಿಮ್ಮ ಮುತ್ತೈತನ ಹೆಚ್ಚಾಗಬೇಕಲ್ಲ. ಅದಕ್ಕೆ ಅಂದ್ರೆ ನಿಮ್ಮ ಗಂಡನ ಆಯುಷ್ಯ ಹೆಚ್ಚಾಗಬೇಕಾಗಿತ್ತು, ನಿಮ್ಮ ಮುತ್ತೈತನ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ನಿತ್ಯ ಗಂಡನ ಪಾದ ಪೂಜೆ ಮಾಡ್ಕೊರಿ, ಪಾದ ತೋರಿ. ಅಪ್ಪಿ ತಪ್ಪಿ ನಾಳೆಗೆ ಗಂಡ ಊರಿಗೆ ಹೋಗ್ಕನತ್ತಂದ್ರೆ ಇವತ್ತೇನು ಪಾದ ಪೂಜೆ ಮಾಡಿರ್ತಾರಲ್ಲ ಅವಕೂರ್ನ ತೆಗೆದಿಂದ ಒಂದು ಜಗಲಿ ಮ್ಯಾಗ ಇಡ್ರಿ. ಮರ್ದಿವ್ಸ ಅಂದ ಅವ ಗಂಡ ಊರಾಗಿಲ್ಲಾರ್ದಾಗ ಅವ್ ಜಗಲಿ ಮ್ಯಾಗಿನ ಪಾದ ತೋರಿ. ಅವ ಊರಾಗಿರ್ಲಿಲ್ಲ ಅಂದ್ರೆ ಅವ್ನ ಫೋಟೋ ಪೂಜೆ ಮಾಡಿ ಏನ್ರಿ, ಅವ್ನ ಫೋಟೋ ಪೂಜೆ ಮಾಡ್ರಿ. ಅವ ಇದ್ದಾಗ ಪಾದ ಪೂಜೆ ಮಾಡ್ಕೊರಿ ತಿಳಿ. ಒಬ್ಬ ಹೆಣ್ಮಗಳು ಏನು ಮಾಡ್ಯಾಳ, ಪಾದ ಪೂಜೆ ಮಾಡ್ಕೊರಿ ತಂದಿದ್ದೆ ನೆನಪಿಲ್ಲಕಿ. ಒಟ್ಟು ಫೋಟೋ ಪೂಜೆ ಮಾಡ್ರೆ ತಂದಿದ್ದು ಅಟ್ಟೆ ತಲೆ ಇಟ್ಕೊಂಡಾಕಿ. ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಮಾಡಾಕಿ, ಗಂಡ ಊರಿಗೆ ಹೋದ್ರೂ ಫೋಟೋನೇ ಪೂಜೆ ಮಾಡಾಕಿ. ಹೇಳ್ತೀನಿ ನಿಮಗೆ, ಎತ್ತರ ಮೇಲೆ ಫೋಟೋ ಹಾಕೇಳ ಒಂದು ಸ್ಟೂಲ್ ಇಟ್ಕೊಳಕ್ಕೆ ಅದಕ್ಕೆ ದಿನ ಹಿಂಗೆ ವಿಭೂತಿ ಎಲ್ಲ ಹಚ್ಚಕ್ಕೆ ಏನ್ರಿ ಹಿಂಗೆಲ್ಲ ಮಾಡಕ್ಕೆ ಅದು ಗಂಡ ಅಲ್ಲೇ ಕೂತಿರ್ತಿತ್ತು. ನಮಗೊಂದು ಚಾರೆ ಕೊಡು, ಬರೇ ಕುಡಿಲಿಕ್ಕ ಸಾಯಿ ನಮಗ ಪೂಜೆ ಹಚ್ಚದ ಪೂಜೆ ಏನ್ರಿ. ಅಕ್ಕಿ ಅದಕ್ಕೆ ಬೈಯಾಕಿ ಕಡೆ ಅದಕ್ಕೆ ಫೋಟೋ ಪೂಜೆ ಮಾಡ್ತಾ. ಅಲ್ಲ ನನಗೆ ಹೊಟ್ಟೆ ಹಸ್ತ ಡ್ಯೂಟಿ ಹೋಗ್ಬೇಕು, ಬರೀ ತಿಂದು ಸಾಯಿ. ಇನ್ನು ಬರೀ ತೀರಕ್ಕೆ ಹುಟ್ಟಿದೀನಿ. ಗಂಡಗ ಈ ಕಡೆ ಬೈಯೋದು, ಅವನದೇ ಫೋಟೋ ಪೂಜೆ ಮಾಡೋದು ಏನ್ರಿ ದಿನ ನಡೀತಿ. ಈಗ ಒಂದು ದಿವಸ ಅದ ಮಗ್ಗಲ ಮನೆಯವ್ರು ಸ್ಟೂಲ್ ಒಯ್ದಾರ ಏನ್ರಿ, ಮಗ್ಗಲ ಮನೆಯವ್ರು ಸ್ಟೂಲ್ ಒಯ್ದಾರ. ಇದು ಪೇಪರ್ ಓದ್ಕೋದು ಕೂತದ ಗಂಡ ರೀ. ಅಲ್ಲ ಯಾಕ ನಾವು ಅಲ್ಲಿ ಬಂದರೆ ಬಾ ಇಲ್ಲೇ ಕೂತೆ ಕೇಳ ಯಾಕ ಒಂದಿಟ್ಟು ಬಗ್ಗೆ ನಿಂದಿರಿ ಅಂತ ಅಂದ. ಇದೇನು ಕಿವಿಯಾಗ ಏನೋ ಹೇಳಕ್ ಕಾಣ್ತದ ಅದು ಬಗ್ಗೆ ಹೇಳ್ತೀನಿ. ಬಗ್ಗೆ ನಾವು ಮೊದಲ ಸಣ್ಣ ಹೆಣ್ಮಗಳ್ರೆ ಹೇಳ್ತೀನಿ, ಟಣ್ಣ ನನಗೆ ಜಿಗದವನ್ ಮ್ಯಾಲಿತ್ತು. ಅದು ಇದ್ರಿಯಪ್ಪೋ ಜಲ್ದಿ ಅಂದ್ರ ಅವ ಪರಮಾತ್ಮನ ಪಾದ ಎಲ್ಲ ತಗೊಂಡು ಕೇಳಿದ್ರ ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ. ಇದೇನು ಭೂಮಿ ಐತಲ್ಲ, ಇದ್ರ ಕೆಳಗೊಂದು ಲೋಕದ, ಅಲ್ಲಿನೂ ಜೀವಿಗಳದವ ಏನ್ರಿ. ನಮ್ ಹೆಂಗ ಭೂಲೋಕ ಅಂತ ಐತಲ್ಲ, ಮನುಷ್ಯರು ಪ್ರಾಣಿಗಳು ಪಕ್ಷಿಗಳು ಹೆಂಗ ಅದಿವಲ್ಲ, ಹಂಗೆ ಕೆಳಗೊಂದು ಲೋಕ ಅದತ್ತೆ. ಅದಕ್ಕಿಂತ ಪಾತಾಳ ಲೋಕ ತಗೊಂಡ್ ಕರೀತಾರ. ಆ ಪರಮಾತ್ಮನ ಪಾದ ಎಲ್ಲವ ಪಾತಾಳಕ್ಕಿಂತ ತಲುಪುಣದ ಅತತ್ವವಾಗಿ ಅಂದ ಪರಮಾತ್ಮನ ಪಾದವ. ಮತ್ತೆ ಎಲ್ಲಿ ಪಾದ ಪೂಜೆ ಮಾಡೋರು ನೀವು? ಬೇಡ, ತಲೆ ಮುಟ್ಟೆ ಪೂಜೆ ಮಾಡ್ಬೇಕಂತೀರೇನು? ಪರಮಾತ್ಮನ ತಲೆ ಎಲ್ಲಿ ಅದ ತಗೊಂಡು ಕೇಳಿದ್ರ ಬ್ರಹ್ಮಾಂಡಕ್ಕಿಂತ ಅತತ್ವವಾಗಿ ಅಂದ ಪರಮಾತ್ಮನ ತಲೆ ಅದ. ಎಲ್ಲಿ ಪೂಜೆ ಮಾಡೋರು? ಪರಮಾತ್ಮನ ತಲೆ ಮುಟ್ಟಿ ಪೂಜೆ ಮಾಡಕ್ಕಾಗಂಗಿಲ್ಲ, ಪರಮಾತ್ಮನ ಪಾದ ಮುಟ್ಟಿ ಪೂಜೆ ಮಾಡಕ್ಕಾಗಂಗಿಲ್ಲ. ಅದಕ್ಕಾಗಿನೇ ಬಸವಣ್ಣವ್ರು ಹೇಳ್ತಾರೆ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ತುಳುಕಾದ್ರಿಯ ಅಂತ. ಅಗಮ್ಯ ಅಗೋಚರ ಆಗಿರ್ತಕ್ಕಂಥ ಪರಮಾತ್ಮನನ್ನ ಯಾರ ಕೈಯಾಗ ಸಣ್ಣವಾಗಿ ಬಿಡ್ತಾನಂತಂದ್ರ ಒಬ್ಬ ಸದ್ಗುರುನಾಥನ ಕೈಯೊಳಗ ಆ ಪರಮಾತ್ಮ ಸಣ್ಣವಾಗಿ ಬಂದು ನಮ್ಮ ಅಂಗೈ ಒಳಗಿಂದ ಕುಂದಿರ್ತಾನಂತ. ನೋಡು, ಅಷ್ಟು ದೊಡ್ಡ ಪರಮಾತ್ಮನನ್ನ ನಮ್ಮ ಅಂಗೈ ಒಳಗೆ ತಂದು ಕುಂದಿರ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿಗೈತೆ ಹೊರತಾಗಿ ಬೇರೆ ಯಾರಿಗೂ ಕೂಡ ಇಲ್ಲ. ಹೇಳ್ತ್ರಿ ಅಂತ ಪರಮಾತ್ಮ ಅವ್ರು ಹೇಳ್ತಾನೆ ಬಸವಣ್ಣ ಅಂತ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮ ಅವ ಬಂದು ನಮ್ಮ ಅಂಗೈ ಒಳಗ ಸಣ್ಣವಾಗಿ ಅಂತ ಬಂದು ಕುಂದಿರ್ತಾನ. ಅದಕ್ಕಾಗಿನೇ ನಾವು ಲಿಂಗವನ್ನು ಧರಿಸ್ಬೇಕು. ನಾವು ಸುಮ್ಮನೆ ನೀವು ಯಾರು ಅಂದ್ಕೊಳ್ಳಿ ಲಿಂಗ ಆಯ್ತೀರಿ ಅಂದ್ಕೊಳ್ಳಿ, ಲಿಂಗ ಎಲ್ಲಿ ಅದ್ರಿ? ಎಲ್ಲಿ ಗೂಟಕ್ಕೆ ಸಿಗಿಸಿರ್ತೀರ? ಬೇಡ, ಅಡಕಲ್ ಗಡಿಗೆಯಾಗಿ ಇಟ್ಟಿರ್ತೀರಿ. ಅವಕ್ಕೆ ಶಿವರಾತ್ರಿಗೆ ಒಮ್ಮೆ ಹುಡುಕ್ಯಾಡೋದು ಅಕ್ಕಿಯಾಗ ಜ್ವಾಳಾಗ ಇಟ್ಟಿರ್ತೀರಿ. ಹುಡುಕ್ಯಾಡಿ ಅಂದ್ರೆ ಅವಾಗೆ ತೆಗಿಯೋದು ಏನ್ರಿ? ಅದು ಅಲ್ಲದು ನೋಡ್ರಿ. ಎಲ್ಲಿ ಕಲ್ಯಾಣ ಏನ್ರಿ? ಅವತ್ತಿನ ದಿನಮಾನದೊಳಗ ಈಗರ ಇನ್ನ ಮೊಬೈಲ್ ಅವ ಏನ್ರಿ, ಈಗೆಲ್ಲ ಟಿವಿ ಅವ. ಈಗ ಅಲ್ಲಿ ಕಲ್ಯಾಣದೊಳಗೆ ಏನ್ ನಡೆದಿದ್ದನ್ನ ಇಡೀ ಜಗತ್ತು ನೋಡಬಹುದು ಏನ್ರಿ. ನಿಮ್ಮ ಊರಾಗ ನಡೆದಿದ್ದನ್ನ ಅಲ್ಲಿ ಕಲ್ಯಾಣದಾಗ ನೋಡ್ಬೋದು. ಆದ್ರೆ ಅವತ್ತೇನಿತ್ರಿ, ಬಸವಣ್ಣನವರು ಕಲ್ಯಾಣದೊಳಗೆ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಿ ವಚನ ಸಾಹಿತ್ಯಗಳನ್ನು ಬರಲಿಕ್ಕತ್ತಿದ್ರು. ಪ್ರತಿಯೊಬ್ಬರಿಗೂ ಕೂಡ ಲಿಂಗ ದೀಕ್ಷೆ ಅಂತ ಮಾಡಿ ಅಲ್ಲಿ ಎಲ್ಲರೂ ಕೂಡ ಲಿಂಗ ಕಟ್ಕೊಳಕತ್ತಾರೆ. ಲಿಂಗದೊಳಗಿಂದ ಅಪಾರವಾಗಿರೋ ಶಕ್ತಿ ಅದತ್ತ ಅನ್ನೋದನ್ನ ಎಲ್ಲಿ ಗೊತ್ತಾಗದ, ಎಲ್ಲಿ ಉಮರಾಣಿ, ಎಲ್ಲಿ ಬಸವ ಕಲ್ಯಾಣ, ಅಲ್ಲಿದಿಂದ ಇಲ್ಲಿ ಯಾವ ಅನಂತರಾಯ ಮತ್ತು ಶಿರಸಂಬರಿಗೆ ಅಂತ ಗೊತ್ತಾಗ್ಯದ. ಜಗದಗಲ ಮುಗಿಲಗಲ ನೀನೆ ಭಾವಲಿಂಗಯ್ಯ ಎನ್ನ ಕರ ಸ್ಥಳಕ್ಕೆ ಬಂದು. ಇದು ತಗೊಂಡ ಕೇಳಿದ್ರೆ ನಾವು ನೀವುಗಳೆಲ್ಲ ತಿಳ್ಕೊಂಡಂಗಲ್ಲ. ಆ ಪರಮಾತ್ಮನನ್ನ ನಾವು ಯಾರಿಂದಲೂ ಕೂಡ ನೋಡಕ್ಕೆ ಆಗಂಗಿಲ್ಲ. ಅವನ ನೋಡ್ಬೇಕಂತಂದ್ರೆ ಅವ ನಮ್ಮ ಕಣ್ಣಿಗೆ ಅಂದ ಕಾಣಂಗಿಲ್ಲ. ಮಾಯ್ಕ್ ಭಾಳ ಇದುವಾಗಿ ಹೋಗ್ತಮ್ಮ. ಯಾಕನಪ್ಪ ಒಟ್ಟ ಇದು ಆಗತ್ತ
ಬಸವಣ್ಣನವರು ಅವರು ನೋಡ್ತಾರೆ ಜಗತ್ತಿನೊಳಗಿರ್ತಕ್ಕಂಥ ಭಗವಂತನನ್ನ. ಒಂದು ಕಡೆಗಿಂದ ಬಸವಣ್ಣ ನೋಡಿದ್ರ, ಒಂದು ಕಡೆಗಿಂದ ಅಕ್ಕಮಹಾದೇವಿನ ಕೂಡ ಭಗವಂತನ ನೋಡ್ತಾಳ. ಹೆಂಗ ನೋಡ್ತಾಳ ಅವಳು? ಏನ್ರಿ ಯಾವ ಲಿಂಗದ ರೂಪದೊಳಗೆ ಅಂತ ನೋಡಂಗಿಲ್ಲ. ಪರಮಾತ್ಮ ಹೆಂಗದನ ತಿಳ್ಕೊಳೋದ ಕೇಳ, ಪರಮಾತ್ಮ ಸರ್ವಾಂತರ್ಯಾಮಿ. ಪರಮಾತ್ಮ ಅಲ್ಲದಾನ ಇಲ್ಲದಾನ ತಿಳ್ಕೊಳ್ಳೋದಕ್ಕಿಂತ ಪರಮಾತ್ಮ ಎಲ್ಲಾ ಕಡೆನೂ ಕೂಡ ಅದಾನೆ. ಅದಕ್ಕಾಗಿನೇ ಬಸವಣ್ಣರು ಅಂದ್ರು ಜಗದಗಲ ಮುಗಿಲಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ತುಳುಕಾದ್ರಿಯ. ನೋಡ್, ಅಂತ ದೊಡ್ಡ ಪರಮಾತ್ಮನನ್ನ ಯಾರು ಸಣ್ಣವನ್ನಾಗಿ ಮಾಡಿ ತಂದು ಕೊಡ್ತಾರ ಅಂತ ಕೇಳಿದ್ರ ಒಬ್ಬ ಗುರುನಾಥ, ಒಬ್ಬ ಸದ್ಗುರುನಾಥ ಅಂತ ತಂದು ನಮ್ಮ ಕೈಯಾಗ ಸಣ್ಣವನಾಗಿ ಅಂತ ಮಾಡಿ ತಂದು ಕೊಡ್ತಾರ. ಆ ಶಕ್ತಿ ಯಾರ ಹತ್ರ ಕೊಡೋದ? ಇಲ್ಲಿ ಬೇರೆದವ್ರ ಹತ್ರ. ಇಲ್ರಿ ನಮ್ಮ ಊರಾಗಿಂದ ದೊಡ್ಡ ಸೌಕರ್ಯದಾರ, ಏನ್ರಿ 100 ಎಕರೆ ಜಮೀನ್ ಅದ, ಅವ್ರು ಕೊಡ್ತಾರ ಲಿಂಗ ತಿಳ್ಕೊಂಡ್ರ ಏನ್ರಿ ಮತ್ತೊಬ್ರಿಗೆ ಅಂದ್ರೆ ಲಿಂಗ ಕೊಡ್ಲಾಕ್ ಬರಂಗಿಲ್ಲ. ಇಲ್ಲಿ ದೊಡ್ಡ ಸೌಕರ್ಯದಾನ, ಅವ ಕೊಡ್ತಾನೇನು? ಸಾವುಕಾರನ ಕೈಲಿ ಕೊಡಕ್ ಆಗಂಗಿಲ್ಲ. ಯಾವ ಸಾವುಕಾರ ಕೈಲಿ ಕೊಡಕ್ ಆಗಂಗಿಲ್ಲ. ಏನ್ರಿ ಗೌಡನ ಕೈಲಿ ಕೊಡಕ್ ಆಗಂಗಿಲ್ಲ. ಯಾವ ಶ್ರೀಮಂತರ ಕೈಲಿ ಕೂಡ ಟಾಟಾ ಬಿರ್ಲಾ ಅದನಂದ್ರು ಅವನಿಗೆ ಲಿಂಗ ಕೊಡ್ಲಾಕ್ ಬರಲ್ಲ. ಹಾಗಾದ್ರೆ ಲಿಂಗ ಕೊಡ್ತಕ್ಕಂಥವ್ರು ಯಾರು ಒತ್ತು ಕೊಡೋದ ಕೇಳಿದ್ರೆ ಅಂತ ಅಗಮ್ಯ ಅಗೋಚರವಾಗಿರ್ತಕ್ಕಂಥ ಪರಮಾತ್ಮನನ್ನ ನಮ್ಮ ಅಂಗೈ ಒಳಗಿಂದ ಸಣ್ಣವಾಗಿ ಮಾಡಿ ತಂದು ಕೊಡೋದು ಒಬ್ಬ ಸದ್ಗುರುನಾಥನೇ ಹೊರತಾಗಿ ಬೇರೆ ಯಾರು ಕೊಡೋದ ಕೊಡಾಕ್ ಬರಲ್ಲ. ಒಬ್ಬ ಗುರು ಕೊಡ್ತಾರ. ಏನ್ರಿ ಅಲ್ರಿ, ಅಂತ ದೊಡ್ಡ ಪರಮಾತ್ಮನಂದ ಹಂಗ ಸಣ್ಣವಾಗಿ ಕೊಡ್ತಾನಂತ ಅನ್ನೋದಕ್ಕೆ ಮೊದಲ ನಿಮ್ಗೆ ಹೇಳಿದ್ದೇನ, ಸುಮ್ಮೊಂದು ಹಾಸ್ಯಕ್ಕೆಂದ ಹೇಳಿದ್ದೇನ. DC ಏನ್ರಿ, ನಮ್ಮಲ್ಲಿ ಒಬ್ಬ DC ಇದ್ದ, ದೊಡ್ಡ ನೌಕರಿ ಅವ್ರದ್ದು. DC ಹತ್ತಿಕೊಂಡ್ರೆ ಇಡೀ ಒಂದು ಜಿಲ್ಲೆನೆ ಅವ್ರ ಕೈಯಾಗಿಂದ ಇರ್ತದ. ಯಾವ MLA ಇರ್ಲಿ, MP ಗಳು ಇರ್ಲಿ, ಯಾರಿದ್ರು ಕೂಡ ಒಬ್ಬ DC ಇದ್ನು ಅಂತಂದ್ರೆ DC ಕೈಯಾಗೆ ಎಲ್ಲರೂ ಕೂಡ ಇರೋದು. ಅಂದ ದೊಡ್ಡ ಅಧಿಕಾರಿ. ಮದುವೆ ಆಗಿ ಅವನಿಗೆ 20 ವರ್ಷ ಆದ್ರೂ ಮಕ್ಕಳಾಗಲಿಲ್ಲ. ಮದುವೆ ಆಗಿ 20 ವರ್ಷ ಆದ್ರೂ ಕೂಡ ಮಕ್ಕಳಾಗಲಿಲ್ಲ. ಯಾವಾಗಿಂದ ಮಕ್ಕಳಾಗ್ಲಿಲ್ಲ, 20ನೇ ವರ್ಷಕ್ಕೆ ಒಂದು ಗಂಡಸು ಮಗ ಹುಡ್ತತ್ತು. ದೊಡ್ಡ ಖುಷಿ ಆಯ್ತು ಅವನಿಗೆ. ನೋಡ್ರಿ, DC ಅದನ, ಸಿಕ್ಕಾಪಟ್ಟೆ ರೊಕ್ಕ ಅದ, ಬಂಗಾರ ಅದ, ಎಲ್ಲನೇ ಅದ. ಕರೆ ಆದ್ರಿಂದ ಮಕ್ಕಳೇ ಇಲ್ಲ. ಯಾವಾಗಿಂದ 20ನೇ ವರ್ಷಕ್ಕೆ ಒಂದು ಗಂಡಸು ಮಗ ಬಿಡ್ತು, ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ? ಅಲ್ರಿ, ಇಲ್ಲಿ ಬ್ಯಾಸಿಗೆ ಲಗ್ನ ಆಗಿರ್ತದ, ಮಳೆಗಾಲದಾಗೆ ಹಡ್ದಿರ್ತಾಳ, ಊರು ತುಂಬಾ ಪೇಡೆ ತಿನ್ಕೋ ತಿರುಗಾಡ್ತಿರ್ತೀವಿ. ಏನ್ರಿ, ಅವನಿಗೆ 20 ವರ್ಷ ಆದ ಬಳಿಕ ಗಂಡಸ ಮಗ ಹುಟ್ಟ್ಯದ. ಅವನಿಗೆ ಎಷ್ಟು ಖುಷಿ ಆಗ್ಲಿಕ್ಕಿಲ್ರಿ? ಏನ್ ನೋಡ್ಬೇಕು, ಬಹಳ ಖುಷಿ ಅಂದ್ರೆ ಖುಷಿ ಆಯ್ತು. ಕೂಸು ಹುಟ್ಟಿ 1 ತಿಂಗಳು 2 ತಿಂಗಳಾಗಿತ್ತು. ಹೋಗಿ ಹೆಂಡತಿ ಹತ್ರ ಕುಂತಂದ ಹೆಂಡತಿಗಂದ, ಏನ ನನ್ನೊಂದು ಮಾತು ನಡೆಸ್ಕೊಡ್ತೀಯನೋ ಅಂದ. ಏನ್ ಹೇಳ್ರಿ ಅಂದ್ರಿ? ಏನಿಲ್ಲ, ಒಟ್ಟು ನನ್ನ ಕೂಸು ಅಳ ಧ್ವನಿ, ನನ್ನ ಮಗ ಅಳ ನುಡಿ ನನ್ನ ಕಿವ್ಯಾಗ ಬೀಳ್ಬಾರ್ದು. ನನ್ನ ಮಗ ಅಳ್ಳಾರ್ದಂಗ ಅದನ್ನೇ ನೋಡ್ಕೋಬೇಕು. ಒಟ್ಟು ನನ್ನ ಮಗ ಅಳ ಧ್ವನಿ ನನ್ನ ಕಿವ್ಯಾಗ ಬೀಳ್ಬಾರ್ದು. ಅದಕ್ಕೆ ಅಂದ, ಹಂಗ ನೋಡ್ಕೋಬೇಕು ನಿಮ್ಮ ಮಗನ. ಅಕ್ಕಿ ಅಂದ್ಲು, ಯಾಕೆ ತೋರಿ, ನಾನು ಬೇಕಂತ ಚಿವುಟ್ ಹೇಳಿಸ್ತೀನಿ ಅನ್ನೋದು. ನೋಡ್ಕೋತೀನಿ, ಅಳ್ಳಾರ್ದಾಗ ನೋಡ್ಕೋತೀನಿ ಅಂದ ಕೂಡ ಆಯ್ತು ತಿಳ್ಕೊಂಡು 1 ವರ್ಷದ್ದಾಯ್ತು, 2 ವರ್ಷದ್ದಾಯ್ತು, 3 ವರ್ಷದ್ದಾಯ್ತು. ನೀವೆಲ್ಲ ಸಾಯಂಕಾಲ 5 ಗಂಟೆಗೆ ನೀವೆಲ್ಲ ಹೆಣ್ಮಕ್ಳು ಹಳ್ಳ್ಯಾಗ ಮುಖ ಏಕ ತೊಕ್ಕೊಂಡು ಮನ್ಯಾಗ ನಿಮ್ಮ ಮನೆಗೆ ಚಾ ಕುಡುದು ಮಂದಿ ಮನೆ ಕಟ್ಟಿ ಮ್ಯಾಗ ಹೋಗಿ ಕೂತಿರ್ತೀರಿ. ನೋಡು, ಕೂತಿರ್ತೀರಿಲ್ಲ? ಸಾಯಂಕಾಲ 5 ಗಂಟೆ ಸಮಯಕ್ಕ ಅವಾಗ ಯಾವ ಧಾರಾವಾಹಿ ಇರಲ್ಲ. ರಾತ್ರಿ ಹಾಕಿದ್ದೆಲ್ಲ ಮುಂಜಾನೆ ಮಧ್ಯಾಹ್ನ ತನ ಮುಗಿಸಿರ್ತಾನ. ಮಧ್ಯಾಹ್ನದಾಗಿಂದ ಅವೇ ಅಡಿಗೆ ಮಾಡವು. ಏನ್ರಿ, ಇವೇ ನೋಡ್ಕೊತಂದ ಕೂತಿರ್ತೀರಿ. ಬ್ಯಾಸರ ಬಂದಿರ್ತದ. 5 ಗಂಟೆ ಯಾರದ್ರ ಮನೆ ಮುಂದೆ ಕಟ್ಟಿ ಮ್ಯಾಗ ಅಂದ್ರೆ ಕೂತು ಮಾತು ಹೇಳ್ತಿರ್ತಾರಲ್ಲ, ಹೇಳ್ತಾರಿಲ್ರಿ? ಏನ್ರಿ, ಮಸಳೆ ಹೇಳಿಕ್ಕಿಲ್ಲ, ನಮ್ಮ ಕಡೆ ಹೇಳ್ತಾರ ಮಾತು. ಹಂಗ ಈಗ ಏನ್ ಮಾಡ್ಯಾಳ, ಸಾಯಂಕಾಲ 5 ಗಂಟೆ ಸಮಯಕ್ಕ ಮುಖ ಇಕ್ಕ ತೊಕೊಂಡು ಮಗನಿಗೆ ಮುಖ ಇಕ್ಕ ತೊಳ್ಕೊಂಡು ಪಾಪ ಮನಿ ಇದ್ರಿಗೆ ಅಂದ ದೊಡ್ಡ ಕಟ್ಟಿ ಮೇಲಂದ ಕುಂತಾಳ. ಯಾವಾಗಿಂದ ಕಟ್ಟಿ ಮೇಲೆ ಕುಂತಾಳ, ಪಾಪ ಏನ್ ಮಾಡ್ಯಾನ, ಬಟ್ಟಿ ತೊಳ್ಕೊಂಡು ಬಟ್ಟಿ ಗಂಟಂದ ಒಂದು ಕತ್ತಿ ಮ್ಯಾಗ ಇಟ್ಕೊಂಡು ಕತ್ತಿ ಹೊಡ್ಕೊಂಡಂದ ಅದೇ ಮನೆ ಮುಂದೆ 5 ಗಂಟ. ಯಾವಾಗಿಂದ ಅದೇ ಮನೆ ಮುಂದೆ 5 ಗಂಟನೆ ಹುಡುಗ ಸುಮ್ ಕುಂದ್ರಬೇಕಿಲ್ಲ. ಯಾಕ ಗಂಡರೇ ಹೇಳ್ಯಾನ, ಒಟ್ಟದ ಅಳ ನೋಡಿ ನನ್ನ ಕಿವ್ಯಾಗ ಬೀಳ್ಬಾರ್ದು ಕೇಳ್ಯಾನ. ಆಗಿ ಅದು ಒಂದೇ ಮಮ್ಮಿ ಹಿಂಗತ್ತಂದ್ರೆ ಸಾಕು, ಅದು ಏನ್ ಕೇಳ್ತದ ಕೊಡ್ತಿಲ್ಲ. ತಿಲ್ಲ ಕೇಳಿದ್ರೆ ತಿನ್ನಾಕ, ಉಣ್ಣಾಕ ಕೇಳಿದ್ರೆ ಉಣ್ಣಾಕ, ಬಟ್ಟೆ ಕೇಳಿದ್ರೆ ಬಟ್ಟೆ, ಏನ್ಯಾಕೆ ಕೇಳಲ್ಲ. ಯಾಕಂದ್ರೆ ಈಗ ಸಣ್ಣ ಮಕ್ಕಳು ಕಾಡ್ತಾವ. ಹೌದು, ಒಂದು ದಿನಕ್ಕ ಏನ್ತ್ರಿ 250 ಪ್ರಶ್ನೆ ಕೇಳ್ತಾವ ತಾಯಿಗೆ. ನೀವು ಉತ್ತರ ಹೇಳಿರ್ತೀರಿ, ಅದೇ ಅಂದ್ರೆ ಏನ್ ಮಮ್ಮಿ, ಇದು ಅಂದ್ರೆ ಏನ್ ಮಮ್ಮಿ.
ಕೇಳಿರ್ತಾವ, ಅದಕ್ಕೆಲ್ಲ ಉತ್ತರ ಹೇಳಿರ್ತೀರಿ ನೀವು. ಆದ್ರೆ ನಿಮಗೆ ನೆನಪಿರಲ್ಲ ಉತ್ತರ ಕೊಟ್ಟವ್ರಿಗೆ. ಪಾಪ ಅಳ್ತಿರ್ತಾವ, ಯಾಕಂದ್ರೆ ಮಕ್ಕಳಿಗೆ ಸಮಾಧಾನ ಮಾಡೋದು ಆಗಂಗಿಲ್ಲಲ್ರಿ. ಹಿಂದ ಅಕ್ಬರ್ನ ಆಸ್ಥಾನಕ್ಕೆ ಬೀರ್ಬಲ್ ಲೇಟ್ ಆಗಿ ಬಂದತ್ತ. ಅಕ್ಬರ್ನ ಆಸ್ಥಾನಕ್ಕೆ ಬೀರ್ಬಲ್ ಲೇಟ್ ಆಗಿ ಬಂದ. ಅವಾಗಿಂದ ಬೀರ್ಬಲ್ಗೆ ಅಕ್ಬರ್ ಕೇಳ್ದ, ಬೀರ್ಬಲ್ ಏನಿದೆ ಇಟ್ಟು ತಡ ಮಾಡಿ ಬಂದಿದಿ? ಪ್ರಭು ನನ್ನ ಮಗ ಅಳ್ಳಕತ್ತಿದ್ದ, ಅದಕ್ಕೆ ಸಮಾಧಾನ ಮಾಡಿ ಬರ್ಬೇಕಾದ್ರೆ ಇಲ್ಲಿ ಲೇಟ್ ಆಯ್ತು ಅಂದ. ಏನು ಒಂದು ಮಗನಿಗೆ ಸಮಾಧಾನ ಮಾಡೋದು ಇಟ್ಟು ತಡನ ಅಂದ. ಅವಾಗ ಬೀರ್ಬಲ್ ಅಂತಾನ, ರಾಜ ನೀ ದೊಡ್ಡ ರಾಜ ಇದ್ದಿದಿ, ನಿನ್ನ ಕೈಯಾಗ 106 ಮಂದಿ ದಾಸ್ಯರದಾರ, ಸೇವಕರದಾರ, ಯಾರು ಎತ್ಕೋತಾರ, ಯಾರು ಆಡಿಸ್ತಾರ, ನಿನ್ನ ಮಕ್ಕಳು ಆಡಿಸೋದು ಗೊತ್ತಿಲ್ಲ, ನಿನಗೆ ಸಮಾಧಾನ ಮಾಡೋದು ಗೊತ್ತಿಲ್ಲ ಅಂದ. ಯಾಕೆ ಗೊತ್ತಿಲ್ಲ, ನಾ ಸಮಾಧಾನ ಮಾಡ್ತೀನಿ ಅಂದ. ಹಂಗಿತ್ತ ಮಾಡಿ ನಾನೇ ಮಗ ಹಾಕಿನಿ, ನನಗೆ ಮಾಡಮ್ಮ, ನೀ ಅಪ್ಪಾಗು ನಮ್ಮ ಮಗ ಆಡ. ನೋಡ್ರಿ ಬೀರ್ಬಲ್ ಅಕ್ಬರ್, ನೀ ಅಪ್ಪಾಗು ನಮ್ಮ ಮಗ ಹಾಕಿನಿ, ಆಯ್ತು ನಾ ಅಪ್ಪ ಹಾಕಿನಿ, ನಿನ್ನ ಸಮಾಧಾನ ಮಾಡ್ತೀನಿ, ನೀ ಅಳು ಅಂದ. ಯಾವಾಗ ಬೀರ್ಬಲ್ ಅಳ್ಳಕತ್ತ, ಅಪ್ಪಾಜಿ ಅಂದ, ಏನ್ ಬೇಕು ಅಂದ. ನೀ ಕೆಳಗೆ ಬನ್ನ, ನಿನ್ನ ಸಿಂಹಾಸನ ಮ್ಯಾಗ ಕುಂದಿರ್ತೀನಿ ಅಂತು. ಹಂಗಂಗಾಕದ, ನಾ ರಾಜ ಇದೀನಿ, ನನ್ನ ಸಿಂಹಾಸನ ಹಂಗ ಅಂದ. ಈಗ ರಾಜ ಅಲ್ಲಿ ನೀನ್ ನಮ್ಮ ಅಪ್ಪಿದೆ ಅಂದವ. ನಮ್ಮ ಅಪ್ಪಿದೆ, ನಾ ಅದ್ರ ಮ್ಯಾಗ ಕುಂದಿರ್ತೀನಿ, ನಾನು ಕುಂದಿರ್ಸು. ಆಯ್ತು ಬಿಡು, ಕುಂದ್ರ ಬಾತ್ಕೊಂಡು ಕುಂದ್ರಸದ. ಈಗ ಸಮಾಧಾನ ಅದಿಲ್ಲ, ಇಲ್ಲ ಮತ್ತಳ್ಳಕತ್ತ. ಮತ್ತೇನ್ ಬೇಕು ನಿನಗ? ನನಗೊಂದು ಮಿಳ್ಳಿ ಬೇಕು, ಮಿಳ್ಳಿ ಅಂತ ಗಿಂಡಿ, ಒಂದು ಮಿಳ್ಳಿ ಬೇಕು ನನಗ ಅಂದ್ಕೊಳ್ಳ. ಅದೇನು ದೊಡ್ಡಗದ, ಯಾರಲ್ಲಿ ಬಂಗಾರದ ಮಿಳ್ಳಿ ತೊಗೊಂಬರಿ, ಹೋಗಿ ಅರಮನೆ ತಂದ ದೊಡ್ಡದ ಬಂಗಾರದ ಮಿಳ್ಳಿ ತಂದಿಟ್ರು. ಈಗ ಸಮಾಧಾನ ಅದಿಲ್ಲ, ಏನ ಇಲ್ಲ ಅಂದ. ಮತ್ತೇನು ಬೇಕು? ನನಗೊಂದು ದೊಡ್ಡ ಆನೆ ಬೇಕು. ಆನೆ ಬೇಕಂದ್ರೆ ಪಟ್ಟದಾನಿ ಹೊಡ್ಕೊಂಡು ಬರೀ ಎತ್ತುಕೊಂಡ್ರು. ಪಟ್ಟದಿಂದ ಆನೆ ತಂದು ನಿಂದ್ರಸರು. ಈಗ ಸಮಾಧಾನ ಐತಿಲ್ಲ, ಏನ ಇಲ್ಲ ಅಂದ. ಮತ್ತೇನ್ ಬೇಕು ನಿನಗ? ಆ ಆನಿ ಮಿಳ್ಳೆ ಕುಂದ್ರಸತ್. ಹೆಂಗ್ ಕುಂದ್ರಸ್ತಾರೆ? ಆ ಆನಿ ಮಿಳ್ಳೆ ಕುಂದ್ರಸಂದ್ರೆ ಯಾರಿಗೂ ಸಾಧ್ಯ ಅದ? ಅದ ಹೆಂಗ ಬರ್ತದ ಅಂದ ರಾಜ. ನಾ ಅಳುದು ಹೆಂಗ್ ನಿಂದ್ರಸಲಿ ಅಂದ. ನೆನ್ರಿ ಹೇಳಕತ್ತ. ಮಕ್ಕಳು ಹಠ ಮಾಡಕತ್ತು ಅಂದ್ರೆ ಏನ್ ಬೇಕಾದ್ರೂ ಬೇಡ್ತಾವ. ಮಕ್ಕಳಿಗೆ ಸಮಾಧಾನ ಮಾಡೋದು, ಇನ್ನ ದೊಡ್ಡವರಿಗೆ ಅಂದ್ರೆ ಬೆದರಿಸಿ ಬೈದು ಏನ್ರಿ ಮಾಡಿ ಸಮಾಧಾನ ಮಾಡ್ಬೋದು. ಮಕ್ಕಳಿಗೆ ಅಂದ್ರೆ ಸಮಾಧಾನ ಆಗಲ್ಲ. ಯಾವಾಗ ಅವ ಏನದು ಹೊಡ್ಕೊಂಡು ಹೊಂಟಾನಲ್ಲ, ಈಗ ಈ ಪಾಪ ಮಗನ ಎತ್ಕೊಂಡು ಕುಂತಾಳ. ಇದು ಗುಬ್ಬಿ ಅಂತಾರ, ಇದು ಕಾಗೆ ಅಂತಾರ, ಮಗನಿಗೆಲ್ಲ ತೋರಿಸ್ಕೋದ್ ಕೂತಾಳ. ಅವಾಗ ಇದು ಹುಡುಗನಿಂದ ಎತ್ಕೊಂಡು ಕೂತ, ಮಮ್ಮಿ ಅತ್ತಿದು ಏನ್ ಬೇಕಪ್ಪ ಅಪ್ಪಿಯೋ ಅಂದ್ಕೊಂಡು, ನನಗೆ ಅದು ಬೇಕು ಮಮ್ಮಿ ಅತ್ತು. ಏನು ಕತ್ತಿ ಬೀಳ್ಲಕತ್ತ. ಆಕೆ ಅಂದು, ಅಯ್ಯ ಅದು ತಗೋಬಾರ್ದಪ್ಪ, ಅದು ಚಲೋ ಅಲ್ಲ, ನಿನಗೆ ಬ್ಯಾರೆದು ಏನಾರ ಕೊಡ್ತೀನಿ, ನೀನು ಬ್ಯಾರೆದು ಕೊಡ್ತೀನಿ ಬಾ. ಇಲ್ಲ ಮಮ್ಮಿ ನನಗೆ ಅದೇ ಬೇಕತ್ಕೊಂಡು ಅಳ್ಳಕತ್ತು. 1,000 ಕಾಲು ತಿಕ್ಕಿ ತಲೆ ನೆಲಕ್ಕೆ ಹೊಡೆದೊಡ್ದು ಅಳ್ಳಕತ್ತು. ಅಳುದ್ರಾಗೆ DC ಬಂದ್ಬಿಟ್ಟು. ಯಾವಾಗಿಂದ DC ಅಂದ ಮನೆಗೆ ಬಂದ, ಹಂಗೆ ಮನೆಗೆ ಬಂದ ಕೊಟ್ಟ ಒಂದು ಏಟಕ್ಕಿಗೆ. ನಿನಗೇನಂತ ಹೇಳಿ ನಾನು, ನನ್ನ ಮಗ ಹಳ ನುಡಿ ನನ್ನ ಕಿವ್ಯಾಂಗಂದು ಬೀಳ್ಬಾರ್ದು ಹೇಳಿನಿಲ್ಲ, ಯಾಕೆ ಕಳಿಸ್ಲಾಕತ್ತಿದ್ದೀನಿ? ಅಕ್ಕಿ ತಿರುಗಿ ಒಂದು ಕೊಟ್ಲು DC. ನೀ ಹೊರಗೆ DC, ಇಲ್ಲಿ ಮನ್ಯಾಗ PC. ನನಗೆ ಹೊಡಿತಿ ಕೊಟ್ಲು. ಯಾಕ ನನಗೆ ಕೊಡ್ಲಾಗತ್ತಿ? ಹೌದು, ನಿನ್ನ ಮಗ ಏನು ತಿಲ್ಲಕ್ಕೆ ಕೇಳಿದ್ರು ಕೊಡ್ತೀನಿ, ಉಣ್ಣಕ್ಕೆ ಕೇಳಿದ್ರು ಕೊಡ್ತೀನಿ, ಬಟ್ಟೆ ಕೇಳಿದ್ರು ಕೊಡ್ತೀನಿ, ಅಡಿಗೆ ಸಾಮಾನು ಕೇಳಿದ್ರು ಕೊಡ್ತೀನಿ. ಮತ್ತೆ ಇದು ಏನು ಕೇಳಕತ್ತದ? ಕತ್ತಿ ಕೇಳಕತ್ತದ ಅನ್ಲಿಕ್ಕೆ. ಅದೇಂಗೆ ಕೇಳ್ತ? ನಾ ಸಮಾಧಾನ ಮಾಡ್ತೀನಿ. ಪಾಪು ನಾ ಕಾರ್ನಾಗ ಹೋಗ್ಬಾರೋ ಪಪ್ಪು. ಎಲ್ಲಿ ಪಪ್ಪ, ನನಗೆ ಅದೇ ಬೇಕು ಪಪ್ಪ. ಬ್ಯಾಡ ಓತಮ್ಮ, ಅದು ತಗೋಬಾರ್ದು. ಎಲ್ಲಿ ಪಪ್ಪ, ನನಗೆ ಅದೇ ಬೇಕು ಪಪ್ಪ. ನೀನೇ ಸೈಕಲ್ ಮೋಟ್ರ್ ಮ್ಯಾಗ ಹೋಯ್ತೀನಿ. ಇಲ್ಲ ನನಗೆ ಅದೇ ಬೇಕು. 1,000 ಚೀರ್ಚೀರಿ ಅಳ್ಳಕತ್ತು. ನಿಮ್ಮ ಒಂದು ಹೆಣ್ತಿಗೆ ಮತ್ತೆ ಹ್ಯಾಂಗ ಮಾಡದ ಅಂದ. ಮತ್ತು ನಾ ಏನು ಮಾಡಿ ನಿನ್ನ ಮಗನ ಸಮಾಧಾನಾಗ ಹೋಗಿ ಕತ್ತಿ ತೊಗೊಂಬ ಅಂದ. ನಾ ಈ ಇಡೀ ಜಿಲ್ಲೆ ನಾಳತೆಗೆ ಜಿಲ್ಲಾಧಿಕಾರಿನ DC ಇದನ್ನ ಕತ್ತಿ ಹೆಂಗೆ ತರಲಿ ಅಂದ. ನಾ ಏನು ಮಾಡ್ಲಿ ಬಿಡು ಅಂದಕ್ಕೆ. ನಿನ್ನ ಮಗಳತ್ತ ನಾ ಏನು ಮಾಡಲಿ? ಮತ್ತೆ ಹೆಂಗೆ ಮಾಡೋದೀಗ ರೀ? ಒಂದು ಐಡಿಯಾ ಹೇಳ್ತೀನಿ ನಿಮಗೆ. ಏನು? ಒಂದು ಅರ್ಧ ಗಂಟೆ ನೀವೇ ಕತ್ತಿ ಹಾಕಿದ್ರಿ ಏನ್ರಿ? ಒಂದು ಅರ್ಧ ತಾಸು ನೀವೇ ಕತ್ತಿ ಹಾಕಿ. ಅವ ಅಂದ, ಹುಚ್ಕೊಟ್ಟಿ ನಾನು ಏನು ತಿಳಿದೀನಿ? ಜಿಲ್ಲಾಧಿಕಾರಿ. ಹೌದು, ನೀ ಅದೇ ಜಿಲ್ಲಾಧಿಕಾರಿ ಹೊರಗ. ಇಲ್ಲಿ ನಿನ್ನ ಮಗ ಸಮಾಧಾನ ಆಗ್ಬೇಕಾದ್ರೆ ನೀ ಕತ್ತಿ ಆಗಬೇಕು. ಮತ್ತೆ ಹ್ಯಾಂಗ ಅಂದ. ಸುಮ್ಮ ಆಗು. ಯಾವಾಗ ಅಂದ್ರೆ ಹೆಂಡತಿ ಮಾತು ಕೇಳಾರ್ದವ್ರು ಯಾರೀ? ಯಾರು ಕೇಳಂಗಿಲ್ಲ ಒಣಗ ಕೈ ಹತ್ರಿ ಏನ್ರಿ? ಒಬ್ಬನೇ ಕೈ ಹತ್ತಂದ್ರ ನೀ ನನ್ನ ಮಾತು ಕೇಳಕ್ಕೆ ಕೈ ಎತ್ತಿದಿಲ್ಲ. ಬಾ, ನಿನ್ನ ಕಾನವಳಿನೇ ಬಂದ ನಿನ್ನ ನಾಳಿ. ಯಾರು ಎತ್ತಲ್ಲ. ಹಿಂದೆ ಅದೇ ಅಕ್ಬರ್ನ ಆಸ್ಥಾನದಾಗ ಡಂಗ್ರ ಹೊಡ್ಸಂದತ್ತು. ಎಲ್ಲ ಪುರುಷರೆಲ್ಲ ಅರಮನೆ ಬರ್ರಿ ಅನ್ನೋದು. ಎಲ್ಲರೂ ಬಂದರು. ಯಾರ್ಯಾರು ಹೆಂಡತಿ ಮಾತು ಕೇಳ್ತೀರಿ ಅವ್ರೆಲ್ಲ ಕೈ ಎತ್ತರಿ. ಕೇಳೋರು ಕೈ ಎತ್ತರಿ ಅಂದ್ರು. ಎಲ್ಲರೂ ನಾ ಕೇಳ್ತೀನಿ, ನೀ ಕೇಳ್ತೀನಿ, ಎಲ್ಲರೂ ಕೈ ಎತ್ತೋದ್ರು. ಎಲ್ಲರೂ ಅಲ್ಲಿ ಯಾರು ಉಳಿಲಿಲ್ಲ. ಒಬ್ಬನೇ ಒಬ್ಬ ಕೈ ಕೆಳಗೆ ಬಿಟ್ಕೊಂಡು ನಿಂತಿದ್ದ. ರಾಜ ಖುಷಿ ಆಯ್ತು. ಏನಪ್ಪಾ ಎಲ್ಲರೂ ಹೆಂಡತಿ ಮಾತು ಕೇಳವ್ರೆ ಆದ್ರು, ನೀವೊಬ್ಬರೇದಿಯಲ್ಲಿ ಹೆಂಡತಿ ಮಾತು ಕೇಳಾರ್ದವ ಅಂದರ ರಾಜ. ನಾ ಯಾಕೆ ಕೇಳಲ್ರಿ ಅಂದ. ನಾನು ಹೆಂಡತಿ ಕೇಳಿ ಕೈ ಮ್ಯಾಕ್ ಎತ್ತೀನಿ ಅಂದ. ಕೇಳಕತ್ತಿ
ಉಳ್ದವ್ರು ಸ್ವಂತ ಧೈರ್ಯ ಮಾಡ್ಯಾರಿ ಎತ್ಯಾರ. ಇವ ಹೆಣ್ತಿಗೆ ಕೇಳ ಕೈ ಮ್ಯಾಕೆತ್ತ. ಎಲ್ಲರೂ ಕೇಳವ್ರೆ, ಯಾರು ಕೇಳಂಗಿಲ್ಲ ಈ ಭೂಮಿ ಮೇಲಂದ ಹೆಣ್ತಿ ಮಾತು ಕೇಳಬೇಕದ. ಕೇಳ್ತಾರ, ಕೇಳಲಿಲ್ಲ ಅಂದ್ರೆ ನಡೆಯಲ್ಲ. ಹಂಗ ಇವ DC ಮನೆ ಮಾಡ್ತೇವ ಅಂದ. ಬಾ ನಾ ಎಲ್ಲ ಮಾಡ್ತೀನಿ, ಒಳಗೆ ಕರ್ಕೊಂಡು ಹೋಗಿ ಅಂತ ಇಂಥವು ಜಮ್ಖಾನಿ ಅವು ಇವು ಎಲ್ಲ ಸುತ್ತಿ ಮಾಡಿ ಸಣ್ಣ ಮರ ತೊಗೊಂಡು ಮಾರಿಕೆ ಕಟ್ಟಿ ತೇಟ್ ಕತ್ತಿ ಮಾಡ್ದಂಗೆ ಮಾಡಲು ಅದಕ್ಕೊಂದು ಹಗ್ಗ ಕಟ್ಟಿ ಅದಕ್ಕೆ ಹೊರಗೆ ತೊಗೊಂಬಂದ್ಲು. ಪಾಪೋ ಅಂದ್ಲು. ಏನು ಈಗ ನನ್ನ ಗಂಡ ಬಂದು ನೋಡೋ ತಲ್ಲಿಲ್ಲ, ನಿಮ್ಮ ಅಪ್ಪ ಬಂದು ನೋಡೋ ತಲ್ಲಿಲ್ಲ, ಬತ್ ನೋಡ ಅಯ್ಯಪ್ಪ ಕತ್ತಿ ಅಂದ್ಲು. ಇವನಿಗೆ ದೊಡ್ಡ ಖುಷಿ ಆಯ್ತು ಪಾರಗ. ಇವನಿಗೆ ಸಂಗಟ ನಾನು ಹೆಣ್ತೀನಿ, ನನಗೆ ಕತ್ತಿ ಎತ್ತಳಲ್ಲ, ತ್ರಾಸ ಆಗೋದಿಲ್ರಿ. ಇದೇ ಚಾನ್ಸ್ ಅಂದಳ ಆಕಿನು. ಬತ್ ನೋಡಪ್ಪ ಕತ್ತಿ ಬತ್ ನೋಡು ಅಂದ ಕೂಡೇನು ಪಾಪ ಅದು ಹುಡುಗೇನಂತ, ಮಮ್ಮಿ ಅದ್ರ ಕೈ ಇದೇ ಚಂದ ಮಮ್ಮಿ ಕತ್ತಿ ಅತ್ತು. ಹ್ಞೂ ಯಪ್ಪ ಚಂದ ಆಟ ಆಡಿ ಹೋಗತ್ತೀವಿ ಕೊಡೋದು. ಹಗ್ಗ ಕೊಟ್ಲದ ಕೈಯಾಗ ಇದು ತಿರ್ಗಾಡ್ಲಕತ್ತು. ಹಗ್ಗ ಹಿಡ್ಕೊಂಡು ಹಿಂಗೆ ತಿರ್ಗಾಳ, ದೊಡ್ಡ ಮನೆ ಇತ್ತು, ಹಿಂಗೆಲ್ಲ ಕಡೆ ತಿರ್ಗಾಡ್ಲಕತ್ತು. ಮಮ್ಮಿ ಅತ್ತು ಮತ್ತಳ್ಳಕತ್ತು. ಮತ್ತೇನು ಬೇಕಾಯಪ್ಪ ಇದ್ರ ಮ್ಯಾಲ ಗಂಟು ಇಲ್ಲಲ್ಲ ಮಮ್ಮಿ ಅತ್ತವ. ಬಟ್ಟೆ ತೊಳ್ಕೊಂಡು ಗಂಟು ಇಟ್ಕೊಂಡು ಹೊಂಟಿದ್ನಲ್ಲ, ಇದ್ರ ಮ್ಯಾಲ ಗಂಟು ಇಲ್ಲಲ್ಲ ಅದು ಹೆಂಗ್ರಿ ಅಂದ್ಲು. ಯಾವ್ರಿಗೆ ಒಳೆ ಮಾಡಿ ಕಟ್ ಅಂದವ. ಅವನು ಅದ್ರ ಡ್ಯೂಟಿಗೆ ಕೋಟ ಪ್ಯಾಂಟ ಎಲ್ಲ ಕೂಡಿ ಗಂಟು ಕಟ್ಟಿ ಮ್ಯಾಲ ಇಟ್ಲು. ಇದು ಗಂಟು ಹೊತ್ಕೊಂಡು ತಿರ್ಗಾಡ್ಲಕತ್ತು. ಇದು ತಿರ್ಗಾಡ ಮೊದಲೇ DC ಸೂಕ್ಷ್ಮಿತ ಮನುಷ್ಯ ಸಾವಕಾಶ ನಡ್ಯಾವ. ಇದು ಓಡಲ್ದೆಲ್ಲ ತಗೊಂಡು ಬಡಗಿ ತೋತು ಹೇಳ್ರಿ ಪಾರ. ಬಡಗಿ ತೊಗೊಂಡು ಹಿಂಗೆ ರಿಮ್ಮನಂಗೆ ಹೊಡಿತಿತ್ತು. ಹೊಡೆದ್ಕೊಂಡು ಎಪ್ಪೋ ಅತ್ತಿದ್ದ ಒಳಗೆ. ನೀವು ಓಡನ್ನೋದು ಪಾರ. ಪಾಪ ಅವಸರಲ್ಲ ತಿರುಗಾಡವ. ಹಿಂಗೆಲ್ಲ ತಿರುಗಾಡಬರ್ಗ ಸಮಾಧಾನ ಆಗ್ಬೇಕಿಲ್ಲ. ಮತ್ತೆ ಅಳ್ಳಕತ್ತು ಮಮ್ಮಿ ಅತ್ತು. ಮತ್ತೇನು ಬೇಕತ್ತಮ್ಮ, ಇದ್ರ ಮೇಲೆ ನನಗೂ ಕುಂದ್ರಸು ಮಮ್ಮಿ ಅತ್ತು. ಆಯ್ತು ತಗೊಂಡು ಎತ್ತಿ ಮಗನಿಗೆ ಅಂದ ಕುಂದ್ರಸೋದು. ಯಾವಾಗಿಂದ ಕುಂದ್ರಸೋದು ಗಂಟ ಮಗನಿಗೆ ಹೊತ್ಕೊಂಡು ತಿರುಗಾಳಕತ್ತು. ಆಟಗಾರಿ ಬಿಡ್ಬೇಕಿಲ್ಲ ಪಾರ. ಮತ್ತೊಳ್ಳಕತ್ತು ಮತ್ ಮಮ್ಮಿ ಅತ್ತು. ಮತ್ತೇನು ಬೇಕತ್ತಮ್ಮ, ಇದ್ರ ಮೇಲೆ ನೀನು ಕುಂದ್ರು ಮಮ್ಮಿ ಅತ್ತು. ಏನ್ರಿ ನೀನು ಕುಂದ್ರು ಮಮ್ಮಿ ಅಂದು ಕೂಡ ಹೇಳ್ತೀನ, ಬ್ಯಾಡ ಯಪ್ಪ ನಾ ಕುಂದ್ರಬಾರ್ದ, ನೀವು ಒಬ್ಬನೇ ಕುಂದ್ರಬೇಕು. ನೀ ಕುಂದ್ರಿಲ್ಲ ಅಂದ್ರೆ ಹೇಳ್ತೀನಿ ಮಮ್ಮಿ ಅಂತ. ಹ್ಯಾಂಗ್ರಿ ಅಂದು ಅವ ಅಂದ. ಏನ್ರಿ ಈ ಸದ್ಯ ನಾ DC ಅಲ್ಲ, ಈ ಸದ್ಯ ನಾನು ನಿನ್ನ ಗಂಡ ಅಲ್ಲ, ಏನಿದೀನಿ ಕತ್ತಿದೀನಿ, ಕೂತು ಬಿಡೋ ನಾವ. ಹೆಂಗ ಮುಗಿದ ನನ್ನ ಕತಿ ಏನ್ರಿ. ಅಯ್ಯ ಹೆಂಗೆ ಹಾಕದ್ರಿ, ಗಂಡ ಅಂದ್ರೆ ದೇವ್ರ ಇದ್ದಂಗ, ಗಂಡ ಅಂದ್ರೆ ಸರ್ವಸ್ವ ಇದ್ದಂಗ, ನಿಮ್ಮ ಮೇಲೆ ನಾ ಹೆಂಗೆ ಕುಂದ್ರಲಿ ಏನ್ರಿ. ನಾವೇ ಪುರಾಣದಾಗ ಒಂದು ಮಾತು ಹೇಳಿದ್ದೆ, ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಪ್ರತಿನಿತ್ಯ ಗಂಡನ ಪಾದ ಪೂಜೆ ಮಾಡ್ಕೊರಿ. ಪಾದ ಪೂಜೆ ಒಂದು ದಿನ ಪಾದ ತೋರಿ ಗಂಡಂದು ಅಂದ್ರೆ ನಿಮ್ಮ ಮುತ್ತೈತನ ಹೆಚ್ಚಾಕತಿ. ಅಂದ್ರೆ ನಿಮ್ಮ ಗಂಡನ ಆಯುಷ್ಯ ಹೆಚ್ಚಾದ್ರೆ ನಿಮ್ಮ ಮುತ್ತೈತನ ಹೆಚ್ಚಾಗಬೇಕಲ್ಲ. ಅದಕ್ಕೆ ಅಂದ್ರೆ ನಿಮ್ಮ ಗಂಡನ ಆಯುಷ್ಯ ಹೆಚ್ಚಾಗಬೇಕಾಗಿತ್ತು, ನಿಮ್ಮ ಮುತ್ತೈತನ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ನಿತ್ಯ ಗಂಡನ ಪಾದ ಪೂಜೆ ಮಾಡ್ಕೋರಿ, ಪಾದ ತೋರಿ. ಅಪ್ಪಿ ತಪ್ಪಿ ನಾಳೆಗೆ ಗಂಡ ಊರಿಗೆ ಹೋಗ್ಕನತ್ತಂದ್ರೆ ಇವತ್ತೇನು ಪಾದ ಪೂಜೆ ಮಾಡಿರ್ತಾರಲ್ಲ ಅವಕೂರ್ನ ತೆಗೆದಿಂದ ಒಂದು ಜಗಲಿ ಮ್ಯಾಗ ಇಡ್ರಿ. ಮರುದಿವ್ಸ ಅಂದ ಅವ ಗಂಡ ಊರಾಗಿಲ್ಲಾರ್ದಾಗ ಅವ್ ಜಗಲಿ ಮ್ಯಾಗಿನ ಪಾದ ತೋರಿ. ಅವ ಊರಾಗಿರ್ಲಿಲ್ಲ ಅಂದ್ರೆ ಅವ್ನ ಫೋಟೋ ಪೂಜೆ ಮಾಡಿ ಏನ್ರಿ, ಅವ್ನ ಫೋಟೋ ಪೂಜೆ ಮಾಡ್ರಿ. ಅವ ಇದ್ದಾಗ ಪಾದ ಪೂಜೆ ಮಾಡ್ಕೊರಿ ತಿಳಿದ್ವಿ. ಒಬ್ಬ ಹೆಣ್ಮಗಳು ಏನು ಮಾಡ್ಯಾಳ, ಪಾದ ಪೂಜೆ ಮಾಡ್ಕೊರಿ ತಂದಿದ್ದೆ ನೆನಪಿಲ್ಲಕಿ. ಒಟ್ಟು ಫೋಟೋ ಪೂಜೆ ಮಾಡ್ರೆ ತಂದಿದ್ದು ಅಟ್ಟೆ ತಲೆ ಇಟ್ಕೊಂಡಾಕಿ. ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಮಾಡಾಕಿ, ಗಂಡ ಊರಿಗೆ ಹೋದ್ರೂ ಫೋಟೋನೇ ಪೂಜೆ ಮಾಡಾಕಿ. ಹೇಳ್ತೀನಿ ನಿಮಗೆ, ಎತ್ತರ ಮೇಲೆ ಫೋಟೋ ಹಾಕೇಳ, ಒಂದು ಸ್ಟೂಲ್ ಇಟ್ಕೊಳಕ್ಕೆ ಅದಕ್ಕೆ ದಿನ ಹಿಂಗೆ ವಿಭೂತಿ ಎಲ್ಲ ಹಚ್ಚಕ್ಕೆ ಏನ್ರಿ ಹಿಂಗೆಲ್ಲ ಮಾಡಕ್ಕೆ. ಅದು ಗಂಡ ಅಲ್ಲೇ ಕೂತಿರ್ತಿತ್ತು. ನಮಗೊಂದು ಚಾರೆ ಕೊಡು, ಬರೇ ಕುಡಿಲಿಕ್ಕ ಸಾಯಿ, ನಮಗ ಪೂಜೆ ಹಚ್ಚದ ಪೂಜೆ ಏನ್ರಿ. ಅಕ್ಕಿ ಅದಕ್ಕೆ ಬೈಯಾಕಿ ಕಡೆ ಅದಕ್ಕೆ ಫೋಟೋ ಪೂಜೆ ಮಾಡ್ತಾ. ಅಲ್ಲ ನನಗೆ ಹೊಟ್ಟೆ ಹಸ್ತ ಡ್ಯೂಟಿ ಹೋಗ್ಬೇಕು, ಬರೀ ತಿಂದು ಸಾಯಿ, ನಿನಗೆ ಬರೀ ತೀರಕ್ಕೆ ಹುಟ್ಟಿದೀನಿ. ಗಂಡಗ ಈ ಕಡೆ ಬೈಯೋದು, ಅವನದೇ ಫೋಟೋ ಪೂಜೆ ಮಾಡೋದು ಏನ್ರಿ ದಿನ ನಡೀತಿ. ಈಗ ಒಂದು ದಿವಸ ಅದ ಮಗ್ಗಲ ಮನೆಯವ್ರು ಸ್ಟೂಲ್ ಒಯ್ದಾರ ಏನ್ರಿ, ಮಗ್ಗಲ ಮನೆಯವ್ರು ಸ್ಟೂಲ್ ಒಯ್ದಾರ. ಇದು ಪೇಪರ್ ಓದ್ಕೊಂಡು ಕೂತದ ಗಂಡ ರೀ ಅಲ್ಲ. ಯಾಕ ನಾವು ಅಲ್ಲಿ ಬಂದರೆ ಬಾ ಅಲ್ಲೇ ಕೂತೆ ಕೇಳ. ಯಾಕ ಒಂದಿಟ್ಟು ಬಗ್ಗೆ ನಿಂದಿರಿ ಅಂದ. ಅವ ಅಂದ, ಇದು ಏನೋ ಕಿವಿಯಾಗ ಏನೋ ಹೇಳಕ್ ಕಾಣ್ತದ. ಅದು ಬಗ್ಗೆ ಹೇಳ್ತೀನಿ ಬಗ್ಗೆ. ನಾವು ಮೊದಲ ಸಣ್ಣ ಹೆಣ್ಮಗಳ್ರೆ ಹೇಳ್ತೀನಿ, ಟಣ್ಣ ನನಗೆ ಜಿಗದವ್ನ ಮ್ಯಾಲಿತ್ತು. ಅದು ಇದ್ರಿಯಪ್ಪೋ ನೀ ಜಲ್ದಿ ಇಳಿಯತ್ತ ಅದು ಬರ್ತದ. ಸುಮ್ ಕುಂದ್ರು ನಿನ್ನ ನಾ ಇನ್ನ ಮಂಗಳಾರತಿ ಅನ್ಬೇಕತ್ತ. ಅದು ಕೈಯಾಗ ಆರತಿ ತೊಗೊಂಡು ಮಂಗಳಾರತಿ ಮಾಡ್ಲಾಕತ್ತ. ಅವ ಅಂದ, ನೀನು ಮಂಗಳಾರತಿ ಮುಗಿದ ನಾನು ಪೂಣ್ತಿದ್ದೆ ಯಾಕೆ ಎಳಿ ಹತ್ತಿ ಪೂಣಂದು ಏನ್ರಿ. ಒಂದು ಸವನಂದ ಒದ್ದಾಡ್ತಿತ್ತು.
ಹಂಗಾಕದ ಪರಿಸ್ಥಿತಿ. ಪಾಪ ಇವ DC ಅಂತ DC ಅಂತಾಳ, ನೀ ದೇವ್ರಿದ್ದಂಗ ನೀ ಪರಮಾತ್ಮ ಇದ್ದಂಗ. ಎಲ್ಲಿ ಪರಮಾತ್ಮ ಅಂದಮ್ಮ, ನಾ ಈಗ ಕತ್ತಿದ್ರಿ ಸುಮ್ ಕೂತ್ಬಿಡು. ಈಗ ಏನ್ ಮಾಡೋ ಗಾಡಿ ಹೇಳೇನತ್ತಂದ ಡುಬ್ಬಕ್ಕೆ ನಮಸ್ಕಾರ ಮಾಡಿ ಕೂತಳಾಯ್ತು. ಇದು ಗಂಟ ಮಗನಿಗೆ ಹೆಣ್ತಿ ಎಲ್ಲ ತೊಗೊಂಡು ತಿರುಗಲಕತ್ತು, ಮೊಳಕಲ್ ಬಗ್ಗಲಕತ್ತಾವ, ಹಂಗೈ ಉರಿಲಕತ್ತಾವ. ಹೇಳ್ತಾನೆ ಯಾರಿಗೆ ಇದು ಮತ್ತದು ಅಲ್ಲಿಗೆ ಸಮಾಧಾನ ಆಗ್ಬೇಕಿಲ್ಲ ಪಾರ. ಮತ್ತೆ ಮಮ್ಮಿ ಅತ್ತಿದು ಮತ್ತೇನ್ ಬೇಕತ್ತಮ್ಮ, ಇದು ಅದ್ರಂಗೆ ಒದರಲಾಗ್ಯದಲ್ಲ ಮಮ್ಮಿ ಅತ್ ಹೇಳ್ತೀನಿ ನಾ ನಿಮಗೆ. ಅದ್ರಂಗೆ ಒದರಲಾಗ್ಯದ ಅಂದು ಕೂಡ ನಮ್ದು ಹ್ಯಾಂಗ್ರಿ ಅಂದ್ಲು. ನೀ ಸುಮ್ಮ ಕುಂದ್ರು ಹಂಗೂ ಕತ್ತೆಗಿನ ಹಿಂಗೂ ಕತ್ತೆಗಿನ ಒದರೇ ಬಿಡ್ತೀನಿ ಎತ್ತಿಕೊಂಡು ಅವು ಕತ್ತೆಗಳು ಹಿಂದೆ ಮಾತಾಡ್ತಾವ ನೋಡ್ರಿಲ್ಲ. ಹೈಕ್ಯ ಅಲ್ಲಕತ್ತ ಒದರ್ಲಕತ್ತ ಹೈಕ್ಯ DC ಕತ್ತೇನವ ಏನ್ರಿ? DC ಕತ್ತೇನ್ರಿ? ಇಲ್ಲ. ತನ್ನ ಮಗನ ಸಮಾಧಾನ ಸಲುವಾಗಿ ಹೆಂಗ ಹೆಂಡತಿ ಕೈಯಾಗ ಏನ್ರಿ ಯಾವ ರೀತಿಯಾಗ ಹೆಂಡತಿ ಕೈಯಾಗ ಏನು ಕತ್ತಿ ರೂಪ ತಾಳ್ಬೇಕಾಗ ಈ ಎಲ್ಲ ಮಕ್ಕಳ ಸಮಾಧಾನ ಸಲುವಾಗಿನೇ ನಮ್ಮ ಪರಮಾತ್ಮ ನೋಡ್ಬೇಕು, ಪರಮಾತ್ಮನ ಕಾಣಬೇಕಂತಕೊಂಡು ಏನು ಮಕ್ಕಳನ್ನ ಅಳ್ತಾವಲ್ಲ, ಈ ಮಕ್ಕಳ ಸಮಾಧಾನ ಸಲುವಾಗಿನೇ ಒಬ್ಬ ಸದ್ಗುರುನಾಥ ಅಂತ ಅಗಮ್ಯ ಅಗೋಚರ ಆಗಿರ್ತಕ್ಕ ಪರಮಾತ್ಮನನ್ನ ಹೆಂಗ ಹೆಣ್ಮಗಳಿಂದ ಕತ್ತಿ ಮಾಡಲು ಹಂಗ ಪರಮಾತ್ಮನನ್ನೇ ಈ ಇಷ್ಟಲಿಂಗ ರೂಪದೊಳಗ ತಂದು ನಮ್ಮ ಕೈಯಾಗಿಂದ ಕೊಡ್ತಾನ ಒಬ್ಬ ಗುರುನಾಥ ಏನ್ರಿ. ಅಂತ ದೊಡ್ಡವನಾಗಿರ್ತಕ್ಕ ಪರಮಾತ್ಮನನ್ನ ನಮ್ಮ ಅಂಗೈ ಒಳಗೆ ಸಣ್ಣವನು ಮಾಡಿ ಕೊಡಬೇಕಾದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಆ ಕಾರ್ಯ ಒಬ್ಬ ಗುರುನಾಥ ಮಾಡ್ತಾನೆ. ಅಂತ ಕಾರ್ಯ ಯಾರು ಮಾಡ್ಕೊಂಡ್ರ ಹತ್ತುಕೊಂಡದ್ ಕೇಳಿದ್ರೆ ಇಲ್ಲಿ ಅನಂತರಾಯ ಮತ್ತು ಶಿರಸಮ್ಮರನ್ನ ಮಾಡ್ಕೊಂಡ. ಅನಂತರಾಯ ಮತ್ತು ಶಿರಸಮ್ಮರು ಏನ್ರಿ ನಿತ್ಯ ಅನುಕೂಲದ ಲಿಂಗ ಪೂಜೆ ಮಾಡ್ಕೋಬೇಕು, ನಿತ್ಯ ಅನುಕೂಲದ ಗಂಡನ ಪಾದ ಪೂಜೆ ಅಂತ ತೆಗೆದು ಮಾಡ್ಕೋಬೇಕು. ಈ ಎಲ್ಲ ಪಾದ ಪೂಜೆಗಳಾದ ನಂತರ ಗುರುವಿನ ಮಠಕ್ಕೆ ಹೋಗಬೇಕು. ಹೋಗಿ ಗುರುವಿಗೆ ನಮಸ್ಕಾರ ಮಾಡಿ ಊರು ಹೊರಗೆ ಒಂದು ಲಿಂಗದ ಗುಡಿ, ಆ ಲಿಂಗದ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಯಾವ ಶಿರಸಮ್ಮ ಅನಂತರಾಯರು ಆ ಲಿಂಗದ ಎದುರಿಗೆ ಕೂತ್ಕೊಂಡು ಬೇರೆ ಏನು ಬೇಡ್ತಿದ್ದಿಲ್ಲ ಅವರು. ಏನ್ರಿ ನನಗೆ ಆಸ್ತಿ ಕೊಡು, ಬಂಗಾರ ಕೊಡು, ಬೆಳ್ಳಿ ಕೊಡು ಹತ್ತುಕೊಂಡಂದು ಯಾವುದನ್ನು ಕೊಡೋದು ಬೇಡ್ತಿದ್ದಿಲ್ಲ. ಹಾಗಾದ್ರೆ ಏನು ಬೇಡ್ತಾರೆ ಹತ್ತುಕೊಂಡಂದು ಕೇಳಿದ್ರೆ ಅವರು ಒಂದೇ ಒಂದು ಮಗುವಿನನ್ನು ಕೊಡು ಹತ್ತಿಕೊಂಡಂದು ಅನಂತರಾಯ ಮತ್ತು ಶಿರಸಮ್ಮರಿಂದ ಬೇಡ್ಕೊಳಕತ್ತಾರೆ. ಒಂದು ಹೆಣ್ಣರೆ ಕೊಡು, ಗಂಡರೆ ಕೊಡು ಏನ್ರಿ. ಯಾಕೆ ಮದುವೆಗಿಂದ ಬಹಳ ವರ್ಷ ಆಗದೆ, ಮದುವೆಗಿಂದ ಬಹಳ ವರ್ಷ ಆದ್ರೂ ಕೂಡ ಮಕ್ಕಳಾಗಿಲ್ಲ ಅನಂತರಾಯ ಮತ್ತು ಶಿರಸಮ್ಮರಿಗೆ. ಯಾವಾಗ ಪರಮಾತ್ಮ ನಮಗೇನು ನಿಮ್ಮ ಆಸ್ತಿ ಬೇಕಾಗಿಲ್ಲ, ಯಾವ ಸಿರಿ ಸಂಪತ್ತು ಬೇಕಾಗಿಲ್ಲ, ನೀ ಏನು ಕೊಡ್ಬೇಕಂತ್ಕೊಂಡು ಕೇಳಿದ್ರ ಒಂದು ಮಗುವಿನನ್ನು ಕೊಡು, ಹೆಣ್ಣರೆ ಕೊಡು, ಗಂಡರೆ ಕೊಡು, ಬೇಡ ಈಗ ಹುಟ್ಟದ ಈಗ ಸಾಯಿವಲ್ದಕ್ಕ ಜಗತ್ತಿನ ಜನ ನಮ್ಮನ್ನೆಲ್ಲ ಆಡ್ಕೊಳಕತ್ತಾರೆ ಏನ್ರಿ. ಇವಳಿಗೇನು ಮಕ್ಕಳಕ್ಕವ ಈಗ ಬಂಜದಳ ತಗೊಂಡಂತಾರೆ. ಅದಕ್ಕೆ ಆ ಮಾತುಗಳು ಅನಿಸ್ಕೊಳ್ಳೋದು ಬೇಡ, ನನಗೆ ಒಂದೇ ಒಂದು ಮಗುವಿನನ್ನ ಕೊಡು ಹತ್ತಿಕೊಂಡಂದು ಯಾವಾಗಿಂದ ಅನಂತರಾಯ ಮತ್ತು ಶಿರಸಮ್ಮರು ಯಾರ ಹತ್ರ ಬೇಡ್ಕೋತಾರೆ? ಆ ಭಗವಂತನ ಹತ್ರ ಬೇಡ್ಕೋತಾರ. ಯಾವಾಗಿಂದ ಪರಮಾತ್ಮನಲ್ಲಿಂದ ಬೇಡ್ಕೋತಾರಲ್ಲ ಆ ಪರಮಾತ್ಮ ಏನ್ರಿ ನಿಮ್ಗೆ ಗೊತ್ತೇ ಅದ. ಆ ಪರಮಾತ್ಮನ ಮಾತಿಗೆ ಅನುಗುಣವಾಗಿನೇ ಇಲ್ಲಿ ಪಾರ್ವತಿ ಎಲ್ಲಿ ನಿಂತ್ಕೊಂಡು ನೋಡಕತ್ತಾಳ ತಗೊಂಡಂತ ಕೇಳಿದ್ರ ಅದೇ ಯಾವ ಅನಂತರಾಯ ಮತ್ತು ಶಿರಸಮ್ಮರ ಮನೆಯೊಳಗನೆ ಕುತ್ಕೊಂಡಂದ ನೋಡಕತ್ತಾಳ ಪಾರ್ವತಿ. ಯಾಕ ಅವ್ರು ನಡೀತಕ್ಕಂಥ ನಡೆ, ಅವ್ರು ನುಡಿತಕ್ಕಂಥ ನುಡಿ, ಅವ್ರು ಮಾಡ್ತಕ್ಕಂಥ ಭಗವಂತನ ಧ್ಯಾನ ಏನ್ರಿ, ಅವ್ರು ಮಾಡ್ತಕ್ಕಂಥ ಪರಮಾತ್ಮನ ಆರಾಧನೆ, ನಿತ್ಯ ಪೂಜೆ ಪುನಸ್ಕಾರ, ಅವ್ರು ಮಾಡ್ತಕ್ಕಂಥ ದಾನ ಧರ್ಮಾದಿಗಳನ್ನ ಎಲ್ಲವನ್ನೂ ಕೂಡ ನೋಡ್ತಾ ಪಾರ್ವತಿ ನಿಂತಾಳಲ್ಲ. ಹಾಗಾದ್ರ ಆ ಪಾರ್ವತಿ ಇವರೆಲ್ಲ ಭಕ್ತಿ ಇವಳ ಶ್ರದ್ಧೆ ಅಂತ ನೋಡಿ ಯಾವಾಗಿಂದ ಪಾರ್ವತಿನೇ ಪರಮಾತ್ಮನಿಗೆ ಆಜ್ಞೆ ಮಾಡಿ ಯಾವಾಗಿಂದ ಶಿರಸಮ್ಮಳ ಗರ್ಭದೊಳಗ ಯಾವ ಸಾಕ್ಷಾತ್ ಪಾರ್ವತಿನೇ ಪ್ರವೇಶ ಆಕ್ಕಳಾತುಕೊಂಡಂತ ವಿಚಾರ ಇವತ್ತಿನ ದಿವಸದಿಂದ ಬರ್ತದೆ. ಇನ್ನು ನಾಳಿನ ದಿವಸ ಏನು ಬರ್ತೈತಿ ಅನ್ನೋದನ್ನ ನಾವು ನೀವೆಲ್ಲ ನಾಳೆಗೆಂದು ನೋಡೋಣ. ನಾಳೆಗೆಂದು ತೊಟ್ಟಲ ಕಾರ್ಯಕ್ರಮ ಕಲ್ಪನೆ ಇರಲಿ. ನಾಳೆಗೆಂದು ತೊಟ್ಟಲ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನಮಗೆ ಏನು ಬೇಕಾಗಿದೆ ತಗೊಂಡದೆ ಕೇಳಿದ್ರ ನೀವೆಲ್ಲ ಸ್ವಲ್ಪ ಲಕ್ಷ್ಯ ಕೊಡ್ರಿ ಕಡೆ. ನಾಳೆ ನಡೀತಕ್ಕಂಥ ಗುಡ್ಡಾಪುರ ದಾನಮ್ಮ ದೇವಿಯ ತೊಟ್ಟಲ ಕಾರ್ಯಕ್ರಮಕ್ಕೆ ಒಂದು